ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕಾಫ್ ಸಿರಪ್ ಸೇವಿಸಿ ಇಲ್ಲಿವರೆಗೂ 12 ಮಕ್ಕಳು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆ ಈಗಾಗಲೇ ಬಳಕೆಯಲ್ಲಿರೋ ಕೆಮ್ಮಿನ ಸಿರಪ್ಗಳನ್ನು ಪರೀಕ್ಷೆ ಮಾಡಲಾಗ್ತಾ ಇದ್ದು ಪೋಷಕರಿಗೆ ಕೇಂದ್ರ ಸರ್ಕಾರ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಕಿಲ್ಲರ್ ಕಾಫ್ ಸಿರಪ್ಗೆ 12 ಮಕ್ಕಳ ಬಲಿ. ಮಕ್ಕಳನ್ನ ಬಲಿ ಪಡೆಯುತ್ತಿದೆ ಕಾಫ್ ಸಿರಪ್. 12 ಮಕ್ಕಳ ಸಾವಿನ ನಂತರ ಎಚ್ಚೆತ್ತ ಕೇಂದ್ರ ಸರ್ಕಾರ. ಕಾಫ್ ಸಿರಪ್ ಕಂಟಕದಿಂದ ಪುಟ್ಟ ಮಕ್ಕಳ ಸಾವಿನ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಆಗಿದೆ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೊಡೋ ಮುನ್ನ ಎಚ್ಚರ ಅಂದಿದೆ. ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಕುಡಿದು ಮಕ್ಕಳು ಸಾವನ್ನಪ್ಪಿದ ಬೆನ್ನಲ್ಲೇ ಅಲರ್ಟ್ ಆಗಿರೋ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಕೆಮ್ಮು, ಶೀತಕ್ಕೆ ಸಿರಪ್ ಶಿಫಾರಸು ಮಾಡದಂತೆ ಸೂಚನೆ ನೀಡಿದೆ. ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಈ ಬೆಚ್ಚಿ ಬೀಳಿಸುವ ಹೃದಯ ವಿದ್ರಾವಕ ದುರಂತ ಸಂಭವಿಸಿದ್ದು, ಕೆಮ್ಮಿನ ಸಿರಪ್ ಸೇವಿಸಿದ್ದ 12 ಮಕ್ಕಳು ಮೂತ್ರಪಿಂಡ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ. ಮೊದಮೊದಲು ಹವಾಮಾನ ಬದಲಾವಣೆ ಹಿನ್ನೆಲೆ ಮಕ್ಕಳಲ್ಲಿ ಜ್ವರದಂತಹ ಲಕ್ಷಣಗಳು ಕಂಡುಬಂದಿತ್ತು. ಇನ್ನು ಸಾವನ್ನಪ್ಪಿರೋ ಮಕ್ಕಳೆಲ್ಲರೂ 5 ವರ್ಷದೊಳಗಿನವರಾಗಿದ್ದು, ಸಿರಪ್ ಸೇವಿಸಿದ ಆರಂಭದಲ್ಲಿ ಮಕ್ಕಳಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬಂದಿತ್ತು. ಆದ್ರೆ ಕೆಲವೇ ದಿನಗಳಲ್ಲಿ ಮತ್ತೆ ರೋಗ ಲಕ್ಷಣಗಳು ಜಾಸ್ತಿಯಾಗಿತ್ತು. ನಂತರ ಮೂತ್ರ ವಿಸರ್ಜನೆಯಲ್ಲಿ ಏರುಪೇರಾಗಿ ಮೂತ್ರಪಿಂಡಕ್ಕೆ ಸೋಂಕು ತಗುಲಿದೆ. ಕೆಮ್ಮಿನ ಸಿರಪ್ ಅಡ್ಡ ಪರಿಣಾಮದಿಂದಾಗಿ ಮಕ್ಕಳು ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಈ ಘಟನೆ ರಣಭೀಕರ ಸ್ವರೂಪವನ್ನೇ ಪಡೆದಿದ್ದು ದೇಶಾದ್ಯಂತ ಭಾರೀ ಕೋಲಾಹಲವನ್ನೇ ಸೃಷ್ಟಿಸಿದೆ. ಇನ್ನು ಕೇಂದ್ರ ಸರ್ಕಾರ ಪೋಷಕರಿಗೆ ನೀಡಿರೋ ಸೂಚನೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಕೋಲ್ಡ್ರಿಫ್ ನೆಕ್ಸ್ಟ್ರೋ ಡಿಎಸ್ ಕಾಫ್ ಸಿರಪ್ ನಿಂದ ಅವಾಂತರ. 20 ದಿನಗಳ ಅಂತರದಲ್ಲಿ 12 ಮಕ್ಕಳ ದಾರುಣ ಸಾವು. ಕೆಮ್ಮಿನ ಸಿರಪ್ ಸೇವನೆ ಬಳಿಕ ಮಕ್ಕಳಲ್ಲಿ ಅಂಗಾಂಗ ವೈಫಲ್ಯ. 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಕೆಮ್ಮು, ಶೀತಕ್ಕೆ ಸಿರಪ್ ನಿಷಿದ್ಧ. ಮಕ್ಕಳಿಗೆ ಸಿರಪ್ ಶಿಫಾರಸು ಮಾಡದಂತೆ ಆರೋಗ್ಯ ಇಲಾಖೆ ಸೂಚನೆ. ಕೆಮ್ಮು ಹೆಚ್ಚಿದ್ರೆ ವೈದ್ಯರ ಮಾರ್ಗದರ್ಶನದಲ್ಲಿ ಡೋಸೇಜ್ ಮೀರದಂತೆ ಬಳಕೆ. ಚಿಕ್ಕ ಮಕ್ಕಳಲ್ಲಿ ಮಾಮೂಲಿ ಶೀತ, ಜ್ವರಗಳಿಗೆ ಸಿರಪ್ ಬಳಕೆ ಬೇಡ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಸಿರಪ್ ಶಿಫಾರಸು ಮಾಡುವಂತಿಲ್ಲ. ಶೀತ, ಕೆಮ್ಮು ವೇಳೆ ಮಕ್ಕಳು ಡಿಹೈಡ್ರೇಟ್ ಆಗದಂತೆ ನೋಡ್ಕೊಳ್ಬೇಕು. ಕೇಂದ್ರದ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಮಕ್ಕಳ ಸಾವಿಗೆ ಕಾರಣವಾದ ಸಿರಪ್ ಲಭ್ಯವಿರುವ ಬಗ್ಗೆ ಮಾಹಿತಿ ಕೇಳಿದೆ. 2012ರಿಂದ ಕೇಸನ್ಸ್ ಫಾರ್ಮಾದಿಂದ ಉತ್ಪಾದನೆಯಾಗಿದ್ದ 10,000ಕ್ಕೂ ಹೆಚ್ಚು ಕಾಫ್ ಸಿರಪ್ ಮಾದರಿಗಳನ್ನ ಪರೀಕ್ಷಿಸಲಾಗಿದೆ. ಅವುಗಳಲ್ಲಿ 42 ಸಿರಪ್ಗಳು ಗುಣಮಟ್ಟದ ಮಾನದಂಡಗಳನ್ನು ಪೂರೈಸಲು ವಿಫಲವಾಗಿದೆ ಎಂದು ಕೇಂದ್ರ ಸರ್ಕಾರದ ದತ್ತಾಂಶದಿಂದ ಬಹಿರಂಗವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಈ ಕಂಪನಿಯ ಔಷಧಿ ಸರಬರಾಜು ಆಗಿಲ್ಲ, ಹೀಗಾಗಿ ಜನರು ಯಾವುದೇ ಭಯ ಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಸಚಿವರು ಹೇಳಿದ್ದಾರೆ. ಆಗಿಲ್ಲ, ಆ ಕಂಪನಿಗಳಿಂದ ಏನು ಈ ಕಾಫ್ ಸಿರಪ್ಗಳಿದೆ ಅದು ತಮಿಳುನಾಡು ಆಮೇಲೆ ರಾಜಸ್ಥಾನ ಈ ಭಾಗದಲ್ಲಿ ತಯಾರಿಕೆ ಆಗಿರುವಂಥದ್ದು ಮತ್ತು ಅದು ತಮಿಳುನಾಡು, ಪಾಂಡಿಚೇರಿ, ಒರಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ ಇಂಥ ಕಡೆ ಸರಬರಾಜು ಆಗಿರೋಂಥ ಮಾಹಿತಿ ನಮಗೆ ಸಿಕ್ಕಿದೆ. ನಮ್ಮಲ್ಲಿ ಆ ಒಂದು ಕಂಪನಿಯಿಂದ ಎಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲಿ ಸರಬರಾಜು ಆಗಿಲ್ಲ. ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಔಷಧಿ ನಿಯಂತ್ರಣ ಇಲಾಖೆಯವರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಇಲ್ಲದೇ ಇದ್ದರೂ ಕೂಡ ಬೇರೆ ಬ್ರ್ಯಾಂಡ್ಗಳಾದರೂ ಕೂಡ ಅದನ್ನು ಒಂದು ಸಲ ಪರೀಕ್ಷೆ ಮಾಡುವಂಥದ್ದು, ಅದರ ಏನು ಸ್ಯಾಂಪಲ್ಗಳನ್ನೆಲ್ಲ ತೆಗೆದುಕೊಂಡು ಇವತ್ತೆಲ್ಲ ಕಡೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಅದು ನಂತರ ವರದಿ ಬಂದಂತ ಅದನ್ನು ಹೇಳ್ತೀವಿ. ಆದರೆ ಇದು ನಮ್ಮ ರಾಜ್ಯಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮ್ಮಲ್ಲಿ ಇದು ಸರಬರಾಜು ಕೂಡ ಆಗಿಲ್ಲ. ಒಟ್ಟಾರೆ ಪುಟ್ಟ ಕಂದಮ್ಮಗಳ ಸಾವಿಗೆ ಕಾರಣವಾದ ಸಿರಪ್ ನ ಬ್ಯಾಚ್ ನಮ್ಮ ಕರ್ನಾಟಕದಲ್ಲಿ ಲಭ್ಯವಿಲ್ಲ ಅಂತ ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಮಾಹಿತಿ ನೀಡಿದೆ. ಇತ್ತ ತಮಿಳುನಾಡಿನಲ್ಲಿ ಕೋಲ್ಡ್ ಡ್ರಿಪ್ ಸಿರಪ್ ಮಾರಾಟವನ್ನ ನಿಷೇಧಿಸಲಾಗಿದೆ. ಕಾಂಜೀಪುರಂ ಘಟಕದಲ್ಲಿ ಉತ್ಪಾದನೆಯಾಗಿ ಮಾರುಕಟ್ಟೆಯಲ್ಲಿರೋ ಎಲ್ಲಾ ಸಿರಪ್ಗಳನ್ನ ಹಿಂಪಡೆಯಲು ತಮಿಳುನಾಡು ಸರ್ಕಾರ ಆದೇಶಿಸಿದ್ದು, ರಾಜ್ಯ ಔಷಧಿ ಪ್ರಾಧಿಕಾರದಿಂದ ತನಿಖೆ ಮುಂದುವರೆದಿದೆ. ದಿವ್ಯಲತಾ ಮೂಡ್ಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.